ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಪ್ರೇಕ್ಷಣೀಯ ಸ್ಥಳ, ಸಂತ ಕವಿಗಳು ಇರ್ತಕ್ಕಂಥ ನೆಲೆಸಿರ್ತಕ್ಕಂಥ ಅವರ ಒಂದು ಐಕ್ಯ ಮಂಟಪ, ಅವರ ಒಂದು ಪರಿಚಯ ಅಂತಲೇ ಹೇಳ್ಬೋದು. ಸೊ ಕೊನೆವರೆಗೆ ನೋಡಿ ವಿಡಿಯೋನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾವು ಕನಕದಾಸರ ನೆಲೆಯಾಗಿರ್ತಕ್ಕಂಥ ಐಕ್ಯ ಮಂಟಪ ಕಾಗಿನೆಲೆ ಅಲ್ಲಿರ್ತಕ್ಕಂಥದ್ದು. ಇದು ಒಂದು ಶೈಕ್ಷಣಿಕ ಪ್ರವಾಸ ಅಂತಲೂ ಹೇಳ್ಬೋದು, ಹಾಗೆ ಪ್ರೇಕ್ಷಣೀಯ ಸ್ಥಳ ಅಂತಲೂ ಹೇಳ್ಬೋದು, ಹಾಗೆ ಧಾರ್ಮಿಕ ಜಾಗ ಅಂತಲೂ ಹೇಳ್ಬೋದು. ನೋಡ್ಲಿಕ್ಕೆ ಮಾತ್ರ ಅದ್ಭುತವಾಗಿರ್ತಕ್ಕಂಥದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರು ಸಹ ಈ ಒಂದು ಜಾಗವನ್ನು ನೋಡಿ ಮನೋರಂಜನೆ ಪಡ್ತಕ್ಕಂಥದ್ದು. ನೋಡಿ, ಐಕ್ಯ ಮಂಟಪ ಎಷ್ಟು ಅತ್ಯದ್ಭುತವಾಗಿದೆ ಅಂದರೆ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಗಿನೆಲೆ. ಸೊ ಕಾಗಿನೆಲೆ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು. ಕಾಗಿನೆಲೆ ಬ್ಯಾಡಗಿಯಿಂದ 17 ಕಿಲೋಮೀಟರ್ ಅಂತರದಲ್ಲಿದೆ, ಹಾವೇರಿಯಿಂದ 15 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥದ್ದು. ಹೊರಗಿನ ನೋಟ ನೋಡ್ರಿ, ಐಕ್ಯ ಮಂಟಪದ ಹೊರಗಿನ ನೋಟ ಈ ಥರ ಕಾಣಿಸ್ತಾ ಇದೆ. ಸೊ ನೋಡಬೇಕು ಅನ್ನೋರೆಲ್ಲ ಬ್ಯಾಡಗಿಂದನೂ ಹೋಗ್ಬೋದು, ಹಾಗೆ ಹಾವೇರಿಂದನೂ ಹೋಗ್ಬೋದು. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಹೋಗಿದ್ದು ಮಧ್ಯಾಹ್ನ 1 ಗಂಟೆ ಆಗಿತ್ತು. ಸೊ ನೋಡ್ತಿ ಅಲ್ಲೇ ವಿಶಾಲವಾಗಿರ್ತಕ್ಕಂಥದ್ದು. ಸೊ ನೋಡಲಿಕ್ಕೂ ತಿಳ್ಕೊಳ್ಳಿಕ್ಕೂ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಕನಕದಾಸರ ಬಗ್ಗೆ, ಅವರ ಚರಿತ್ರೆ ಬಗ್ಗೆ ತಿಳ್ಕೊಳ್ಳಿಕ್ಕೂ ಉತ್ತಮ ಜಾಗ ಅಂತಲೇ ಹೇಳ್ಬೋದು. ನೋಡಿ, ನಾವು ಹೋಗಿದ್ವಿ ಅಲ್ಲಿ ವಾಲ್ಮೀಕಿ ಒಂದು ದೇವಸ್ಥಾನ ಇತ್ತು. ಸೊ ಅದೆಲ್ಲ ಕ್ಲೋಸ್ ಇತ್ತು 4 ಭಾಗದಲ್ಲಿನೂ. ಸೊ ಹಾಗೆ ಆಚೆ ಕಡೆಯಿಂದನೂ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬೆಳಿಗ್ಗೆ ಮತ್ತು ಸಂಜೆ ಮುಂದೆ ಓಪನ್ ಇರುತ್ತೆ. ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್. ಸೊ ಹಾಗಾಗಿ ನಾವು ಹಾಗೆ ಆಚೆ ಕಡೆಯಿಂದನೇ ವಿಡಿಯೋ ಮಾಡ್ಕೊಂಡು ಬಂದ್ವಿ. ನೋಡಿ ಸ್ನೇಹಿತರೆ, ಒಬ್ಬ ಸಂತ ಕವಿ ಒಂದು ಜಾಗದಲ್ಲಿ ನೆಲೆಸಿ ಅವರ ಒಂದು ಎಷ್ಟೋ ಶತಮಾನಗಳ ಹಿಂದೆ ಅವರು ಮಾಡಿರ್ತಕ್ಕಂಥದ್ದು ಒಂದು ವಚನ ಇರ್ಬೋದು, ಅವ್ರು ಹೇಳಿರ್ತಕ್ಕಂಥ ಒಂದು ಪ್ರವಚನಗಳು ಇರ್ಬೋದು, ಏನೇ ಆಗಲಿ ಇವತ್ತಿಗೂ ಜೀವಂತ ಇದ್ದವು ಅಂದರೆ ಅವರ ಒಂದು ವಚನಗಳು ಎಷ್ಟು ಪ್ರಭಾವ ಇದ್ವು ಅನ್ನೋದನ್ನು ತೋರಿಸುತ್ತೆ. ಸೊ ನೋಡಿ, ಕನಕದಾಸರ ಬಗ್ಗೆ ಪ್ರತಿಯೊಂದು ಆ ಕಾಗಿನೆಲೆಯಲ್ಲಿ ಎಲ್ಲೇ ನೋಡಿದ್ರೂ ಕನಕದಾಸರ ಬಗ್ಗೆನೇ ಒಂದು ಮಾಹಿತಿ ಸಿಗ್ತಕ್ಕಂಥದ್ದು. ಸೊ ಎಷ್ಟು ವಿಶಾಲವಾಗಿತ್ತು ಅಂದರೆ ಅದು ನೋಡಲಿಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ನೇರವಾಗಿ ಹಾವೇರಿಂದ ಹೋಗಿ ಬಲಭಾಗಕ್ಕೆ ತಿರುಗಿ ಹೋದೆ ಅಂದರೆ ಸಿಗ್ತಕ್ಕಂಥದ್ದು ಕನಕದಾಸರ ಒಂದು ಐಕ್ಯ ಮಂಟಪ. ಸೊ ಐಕ್ಯ ಮಂಟಪದ ಸುತ್ತಮುತ್ತ ಇರ್ತಕ್ಕಂಥದ್ದು ಕಲ್ಯಾಣ ಮಂಟಪ, ಶಿಕ್ಷಣ, ಪ್ರತಿಯೊಂದು ಸಿಗ್ತಕ್ಕಂಥದ್ದು. ಇದು ನೋಡಿ, ಶ್ರೀ ರೇವಣ ಸಿದ್ದೇಶ್ವರ ಕುಟೀರ ಅಂತಂದು. ಸೊ ಒಳಗೆ ಹೋಗ್ಲಿಕ್ಕೆ ಭಯ ಆಯಿತು, ಯಾಕಂದರೆ ಹೋಗಿಬಿಟ್ಟು ವಿಡಿಯೋ ಏನಾರು ಮಾಡಲಿಕ್ಕೆ ಪರ್ಮಿಷನ್ ಇದೆಯೋ ಇಲ್ವೋ ಅನ್ನೋ ಭಯ ಆಯಿತು. ಆದ್ರೂ ಒಳಗಡೆ ಹೋದ್ವಿ, ನೋಡೋಣ ಅಂತ ಹೇಳಿಬಿಟ್ಟು ಯಾರೂ ಇರಲಿಲ್ಲ. ಸೊ ಇದ್ರೂ ಕೇಳಿಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತಲೇ ಹೋದ್ವಿ. ಸೊ ಅಲ್ಲಿ ಯಾರೂ ಇಲ್ಲ, ಯಾಕಂದರೆ ಬೇಸಿಗೆ ಟೈಮ್ ಇತ್ತಲ್ವ. ಸೊ ಹಾಗಾಗಿ ಇರಲಿ ನೋಡೋಣ ಅಂತ ಹೇಳಿಬಿಟ್ಟು ಹೋಗಿ ಎಷ್ಟು ಸಿಗುತ್ತೋ ಅಷ್ಟು ಕನಕದಾಸರ ಬಗ್ಗೆ ಒಂದು ಮಾಹಿತಿ. ಅವರು ಹುಟ್ಟಿ ಬೆಳೆದದ್ದೆಲ್ಲ ಬಾಡ ಗ್ರಾಮದಲ್ಲಿ, ಶಿಗ್ಗಾಂವ್ ತಾಲೂಕಿನಲ್ಲಿರ್ತಕ್ಕಂಥದ್ದು, ಹಾವೇರಿ ಡಿಸ್ಟಿಕ್ಕೆ. ಬಟ್ ಅವರ ಅವರ ಒಂದು ಏನು ಪ್ರವಚನಗಳು, ಅವರ ಒಂದು ವಚನಗಳು, ಅವರ ಏನೋ ಒಂದು ದಾಸರ ಸಾಹಿತ್ಯದ ಬಗ್ಗೆ ಒಂದು ಒಲವು ಮೂಡಿದ್ದೆಲ್ಲ ಕಾಗಿನೆಲೆಯಲ್ಲಿ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ವಿಶಾಲವಾಗಿದೆ ಅಂದರೆ ಎದ್ದು ಬರಲಿಕ್ಕೂ ಸಹ ಮನಸ್ಸಾಗಲ್ಲ. ನಾವು ಮಾರ್ನಿಂಗ್ ಹೋಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಮಗೆ ಅದರ ಬಗ್ಗೆ ಐಡಿಯಾ ಇರಲಿಲ್ಲ. ಹೋಗಬೇಕು ಅನ್ನೋದಷ್ಟೇ ಇತ್ತು. ಸೊ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಹೋದ್ವಿ, ಹಾಗಾಗಿ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಬೇಸರ ಆಯಿತು ಸಹ. ನೋಡಿ, ಅವರ ಒಂದು ಮಾತಿನ ಪ್ರಭಾವ ಯಾವ ರೀತಿ ಇದೆ ಅನ್ನೋದನ್ನು ಅಲ್ಲಿ ಉಚಿತ ಸಾಮೂಹಿಕ ಸಹ ಆಗುತ್ತಂತೆ, ಅದರ ಬಗ್ಗೆನೂ ಸಹ ಹಾಕಿದ್ದಾರೆ. ಅದು ಎಲ್ಲೋ ಅಂದರೆ ಕನಕದಾಸರ ಒಂದು ಮಂಟಪ, ಆ ಒಂದು ವಾಲ್ಮೀಕಿ ಅದರ ಬಗ್ಗೆ ಅಲ್ಲಿ ನೋಡಿ ಸುತ್ತಾರಲು ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹದ್ದೇ. ಸೊ ಇದರಿಂದ ಆಚೆ ಬರೋಣ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ವಿಶಾಲವಾಗಿದೆ ಅಂದರೆ ನೋಡಲಿಕ್ಕೆ 2 ಕಣ್ಣು ಸಾಲ ಅಷ್ಟು ಚೆನ್ನಾಗಿದೆ. ಬೇಸಿಗೆ ದಿವಸ ಇದ್ರೂ ಸಹ ಅಲ್ಲಿ ವಾತಾವರಣ, ಹಚ್ಚಸಿನ ವಾತಾವರಣಕ್ಕೇನು ಕಡಿಮೆ ಇರಲಿಲ್ಲ. ಸೊ ನೋಡಿ, ಅದನ್ನು ನೋಡಿಬಿಟ್ಟು ನಾವು ಆಚೆ ಬಂದ್ವಿ. ಅದೇ ಹೇಳಿದ್ವಲ್ಲ, ಐಕ್ಯ ಮಂಟಪದಿಂದ ಮುಂದಕ್ಕೆ ಬಂದರೆ ಈ ಥರ ಒಂದು ಕೆರೆ ಅಂತ ಒಂದು ಜಾಗ ಸಿಗುತ್ತೆ. ಸೊ ಅದರಿಂದ ಮುಂದಕ್ಕೆ ಹೋದೆ ಅಂದರೆ ಕನಕಲೋಕ ಅನ್ನೋ ಒಂದು
ಉದ್ಯಾನವನ ಬರುತ್ತೆ, ಅದು ಕನಕದಾಸರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಸರ ಸಿಗುತ್ತೆ ಸ್ನೇಹಿತರೆ. ದಯವಿಟ್ಟು ಇಂಥ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಒಂದು ಸಂತ ಕವಿಗಳ ಮೌಲ್ಯವನ್ನು ತಿಳಿಸಿ, ಅವರ ಒಂದು ವಚನಗಳು ಅವರ ಮೇಲೆ ಪರಿಣಾಮ ಬೀರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಇದು ಕನಕಲೋಕ ಕರ್ನಾಟಕ ಪ್ರಾಧಿಕಾರದಿಂದ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಸೊ ಇದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಮಟ್ಟ ಓಪನ್ ಇರುತ್ತೆ. ಇಲ್ಲಿ ಏನೇ ಆದರೂ, ಯಾವುದೇ ವಸ್ತು ಆದರೂ, ಯಾವುದೇ ವ್ಯಕ್ತಿ ಆದರೂ, ಯಾವುದೇ ಇದು ವೆಹಿಕಲ್ ಆದರೂ ಸಹ ಅದಕ್ಕೆ ಅವರೇ ಜವಾಬ್ದಾರಿಯಾಗಿರುತ್ತಾರೆ. ಅಂದರೆ ತೊಗೊಂಡೋಗ್ತಕ್ಕಂಥ ಓನರ್ಸೇ ಜವಾಬ್ದಾರಿಯಾಗಿರ್ತಾರೆ. ಸೊ ಅಲ್ಲಿ ಕನಕಲೋಕದ ಪ್ರಾಧಿಕಾರಿಗಳು ಇದು ಯಾವುದಕ್ಕೂ ಹೊಣೆ ಅಲ್ಲ. ಹಾಗೆ ಅಲ್ಲಿ ಊಟ ಸಹಿತ ಏನೂ ಸಿಗೋಲ್ಲ. ಸೊ ನಾವೇ ಮನೆಯಿಂದ ಒಯ್ಯಬೇಕು. ಆಮೇಲೆ ನೀರು ಸಿಗುತ್ತೆ, ಐಸ್ ಕ್ರೀಮ್ ಅಂಥವು ಸಿಗುತ್ತೆ. ಸೊ ಅಲ್ಲಿ ಊಟ ಅದೇನು ಬೇಕಂದ್ರೂ ನಾವೇ ಒಯ್ತಕ್ಕಂಥದ್ದು, ತೊಗೊಂಡು ಹೋಗ್ತಕ್ಕಂಥದ್ದು. ನೋಡಿ, ಸ್ಟಾರ್ಟ್ ಆಯಿತು. ಎಂಟ್ರೆನ್ಸ್ ಫೀಸು 40 ರೂಪಾಯಿ ಇದೆ ಅಡಲ್ಟ್ಸ್ಗೆ, ಚೈಲ್ಡ್ಸ್ಗೆ 20 ರೂಪೀಸ್ ಇದೆ. ಸೊ ಕನಕದಾಸರು ಮಗುವಿಂದ ಹಿಡಿದು ಅವರು ಒಂದು ಐಕ್ಯ ಆಗಿರ್ತಕ್ಕಂಥದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಒಂದೊಂದು ಚಿತ್ರದಲ್ಲೂ ಒಂದೊಂದು ಥರ ಅವರು ಹೇಗೆ ನಡೆದು ಬಂದರು, ಅವರ ಜೀವನದ ಹಾದಿ ಹೇಗಿತ್ತು ಅನ್ನೋದು ಸಹ ನೋಡಿ. ಇಲ್ಲಿ ಅವರ ವಿದ್ಯಾಭ್ಯಾಸ, ಅವರು ಬಂಕಾಪುರದ ಶ್ರೀನಿವಾಸಾಚಾರ್ಯ ಅನ್ನೋ ಒಂದು ಗುರುಗಳ ಮೂಲಕ ಅವರು ವಿದ್ಯೆ ಕಲಿತರು ಅನ್ನೋದನ್ನು, ರಾಮಧಾನ್ಯ ಕುಟೀರ ಅನ್ನೋದ್ರ ಬಗ್ಗೆ ಸಹ ಅಲ್ಲಿತ್ತು. ಸೊ ಅಲ್ಲಿ ಆ ಕಡೆ ಹೋಗಲಿಕ್ಕೆ ಆಗಲಿಲ್ಲ. ತುಂಬ ಅಂದರೆ ತುಂಬ ದೂರ ದೂರ ಜಾಗಗಳು ನೋಡಲಿಕ್ಕೆ ಇತ್ತು. ಬಟ್ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಮಧ್ಯಾಹ್ನ ಹೋಗಿದ್ದರಿಂದ ನಮಗೆ ಸುಸ್ತಾಯಿತು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಣ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಈ ಒಂದು ಕನಕಲೋಕನ ಪರಿಚಯ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಹೋಗ್ತಾನೇ ಇದ್ದೆ. ಸೊ ನೋಡಿ, ಅವರು ಯಾವ್ಯಾವ ಥರ ತಮ್ಮ ಒಂದು ಜೀವನವನ್ನು ಮುಡುಪಾಗಿಟ್ಟರು. ಅವರು ಆವಾಗಿನ ಕಾಲದಲ್ಲೇ ಈ ಒಂದು ಜಾತಿ ಬಗ್ಗೆ ಧೋರಣೆ ಮಾಡಿರ್ತಕ್ಕಂಥದ್ದು ನೋಡಿ. ಬ್ರಾಹ್ಮಣ ಮತ್ತು ವಾಲ್ಮೀಕಿ ಆಗಿರ್ತಕ್ಕಂಥ ಒಂದು ಚಿತ್ರಣ ಯಾವ ಥರ ತೋರಿಸಿದ್ದಾರೆ ಅಂತ ನಿಜಕ್ಕೂ ಇದನ್ನು ತಿಳಿಸಲೇಬೇಕು, ತಿಳ್ಕೊಳ್ಳೇಬೇಕು ಅನ್ನೋ ಒಂದು ಉದ್ದೇಶ ತುಂಬ ಇತ್ತು. ಸೊ ಇದು ಕನಕ ಕಿಂಡಿ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಅದರ ಬಗ್ಗೆ ವಿಶ್ಲೇಷಣೆಯನ್ನು, ಚಿಕ್ಕ ಕಿರು ಪರಿಚಯನ ಅಂತೂ ಕೊಟ್ಟಿದ್ದಾರೆ. ತಾಳ್ಮೆಯಿಂದ ನೋಡಬೇಕು, ಬೇಗ ಹೋಗಬೇಕು. ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೋದೆ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ನೋಡಿ, ತುಂಬ ಅದ್ಭುತವಾದಂಥ ಕಿರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಿಳ್ಕೊಬೇಕು. ಜೊತೆಗೆ ಮಕ್ಕಳನ್ನ ಸಹ ಕರ್ಕೊಂಡೋಗಿ ಅವ್ರಿಗೂ ಇದರ ಬಗ್ಗೆ, ಇಂಥ ಸಂತ ಕವಿಗಳ ಬಗ್ಗೆ ಪರಿಚಯ ಮಾಡಿಸ್ರಿ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಅಷ್ಟು ಮಾಹಿತಿ ಇರಲ್ಲ. ಸೊ ನೋಡಿ, ಕನಕ ದಸರಾ ಆಗಿರಲಿ, ಪುರಂದರದಾಸರ ಆಗಿರಲಿ, ಬಸವಣ್ಣನೇ ಆಗಿರಲಿ, ಯಾವ ಸಂತ ಕವಿ ಬಗ್ಗೆನೂ ತಿಳ್ಕೊಂಡ್ರೂ ತಪ್ಪೇನಿಲ್ಲ. ಸೊ ಅವರ ಒಂದು ಈ ಹಿತವಚನಗಳಿರ್ಬೋದು, ಅವರ ಒಂದು ಹೇಳ್ತಾರಲ್ಲ ಗಾದೆಗಳು ನೋಡಿ. ಇಲ್ಲಿ ಮನುಷ್ಯ ಮಾಡುವುದೆಲ್ಲ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅವ್ರು ಹೇಳಿದ್ದು ಅಕ್ಷರಶಃ ಸರಿಯಾಗಿದೆ. ಏನು ಮಾಡಿದ್ರು ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ. ಎಷ್ಟು ಹೋರಾಡಿ ಪಡ್ಕೊಂಡ್ರೂ ಹೊಟ್ಟೆ ತುಂಬಲಿಕ್ಕೆ ಮತ್ತು ಮೈ ಮುಚ್ಚಲಿಕ್ಕೆ ಅಂತಲೇ ಹೇಳಿರೋದು ನೋಡಿ. ಎಷ್ಟು ಅದ್ಭುತವಾಗಿ ಅಲ್ಲಿ ಹಿಂದೂ, ಕ್ರಿಸ್ತ, ಮುಸ್ಲಿಮ ಅನ್ನೋದ್ರ ಬಗ್ಗೆ ಆವಾಗಿನ ಕಾಲದಲ್ಲೇ ಒಂದು ಮೇಲು ಕೀಳೆಂಬ ಭೇದ ಭಾವವನ್ನು ಮಾಡಲೇಬೇಡಿ ಅಂತ ಒಂದು ಧೋರಣೆಯನ್ನು ತೆಗೆದಿರ್ತಕ್ಕಂಥದ್ದು. ಅವರ ಒಂದು ಏನು ಆವತ್ತಿನ ಕಾಲದಲ್ಲಿ ಕನಕದಾಸರ ಬಗ್ಗೆ ಅವರು ಯಾವ್ಯಾವ ಥರ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಅನ್ನೋದು ಸಹ ತೋರಿಸಿದ್ದಾರೆ. ಹಾಗೆ ಕಲಾಕೃತಿಗಳು ಸಹ ತುಂಬ ಅದ್ಭುತವಾಗಿ ಮೂಡಿ ಬಂದಿರ್ತಕ್ಕಂಥದ್ದು. ಇನ್ನೇನು ಆಗಿರೋರು ಬೆಳಗ್ಗೆ ಬೇಗ ಹೋಗಿ ಓನ್ ವೆಹಿಕಲ್ ಇದ್ದರೆ ಇನ್ನೂ ಚೆನ್ನಾಗಿ. ಯಾಕಂದರೆ ಕಾಗಿನೆಲೆ ಬಿಟ್ಟೇ ತುಂಬ ದೂರ ಇದೆ ನೋಡಿ. ಎಷ್ಟೆಷ್ಟು ದೂರ ಇದೆ ಅಂದರೆ ತುಂಬ ವಿಶಾಲವಾಗಿದೆ. ಬಟ್ ಜನ ಇದ್ದರೆ ಏನನ್ಸಲ್ಲ, ಜನ ಇರಲಿಲ್ಲ ಅಂದರೆ ಭಯ ಅನಿಸುತ್ತೆ. ಸೊ ಅಲ್ಲೇನು ಅಪಾಯ ಆಗೋವಂಥದ್ದು ಏನಿಲ್ಲ. ಸೊ ನೋಡಬೇಕು ಅಷ್ಟೇ. ಇನ್ನೇನು ಓನ್ ವೆಹಿಕಲ್ ಇರಬೇಕು. ಓನ್ ವೆಹಿಕಲ್ ಇದ್ದರೆ ಚೆನ್ನಾಗಿ ಅಂತಲೇ ಹೇಳ್ತೀನಿ. ಊಟಕ್ಕೆ ತೊಗೊಂಡು ಹೋಗಿ ನೋಡಿ. ಇದು ಕನಕನ ಬೀಡು ಅಂತ ಹೇಳಿಬಿಟ್ಟು ಒಂದು ಮನೆ ಇತ್ತು. ಸೊ ಅದು ನೋಡಲಿಕ್ಕೆ ಎಷ್ಟು ದೂರ ಇತ್ತು ಅಂದರೆ ಸಿಕ್ಕಾಪಟ್ಟೆ ದೂರ ಇತ್ತು.
ನಾವೇನೋ ಹಾಸ್ಪಿಟಲ್ ಆಯುರ್ವೇದಿಕ್ ಹಾಸ್ಪಿಟಲ್ ಟೈಪ್ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಹೋಗ್ತೀವಿ. ನೋಡಿ ಇದ್ರೆ ಕಾಣಿಸ್ತಾ ಇದೆ ಅಲ್ವಾ, ಕನಕದಾರವ ಒಂದು ಇದು ಮನೆ ಇದೆ, ಕುಟೀರ ಇದೆ, ಕನಕ ಕುಟೀರ ಅಂತ ಹೇಳಿ ಮಾಡಿದ್ರು. ಸೊ ನೋಡಿ ಸ್ಟ್ಯಾಚ್ಯೂ ಟೈಪ್ ಮಾಡಿ ಅಲ್ಲೊಂದು ನೀರು ಗುಂಡಿ ನಿಲ್ಲ ಆ ಥರ ಒಂದು ಏನೋ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಮಾಡಿದ್ರು. ಬಟ್ ಅಲ್ಲಿ ಅಷ್ಟಾಗಿದೆ ಇರಲಿಲ್ಲ, ಆದರೂ ನೋಡಲಿಕ್ಕೂ ಚೆನ್ನಾಗಿತ್ತು. ನೋಡಿ ಎಷ್ಟೆಷ್ಟು ದೂರದಲ್ಲಿದೆ. ತುಂಬ ಅದ್ಭುತವಾಗಿತ್ತು. ನನ್ನ ಮಗಳು ಮಮ್ಮಿ ಫೋಟೋ ತೆಗಿ ಅಂತ ಎಲ್ಲ ಹೇಳಿಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು, ಇನ್ನೇನು ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಹೋದ ದಿನ ಬೇಸಿಗೆ ದಿನ ಅಲ್ವಾ, ಸೊ ಹಾಗಾಗಿ ಇದನ್ನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಕನಕ ದಸರಾ ಒಂದು ಜೀವನ ಚರಿತ್ರೆ ಒಂದೊಂದು ಕುಟೀರದಲ್ಲೂ ಸಹ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಸೊ ಅದು ಕ್ಲೋಸ್ ಆಗಿತ್ತು. ನಾವು ಅದನ್ನು ನೋಡಿಬಿಟ್ಟು ಆಚೆ ಬರೋಣ ಅಂತ ಹೇಳಿ ಬಂದ್ವಿ. ಸೊ ನೋಡಿ ಹೋಗ್ತಾ ನೋಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗೆ ಭಯನೂ ಆಯಿತು, ಯಾಕಂದರೆ ಅಲ್ಲಿ ಜನ ಜಾಸ್ತಿ ಇರಲಿಲ್ಲ. ನೋಡ್ತಾ ಏನೋ ತುಂಬ ಖುಷಿನೂ ಆಯಿತು, ಮನಸ್ಸಿನ ಬೇಸರನೂ ಹೋಯಿತು. ಒನ್ ಡೇ ಪಿಕ್ನಿಕ್ ಟೈಪ್ ಆಯಿತು. ಹಾಗೆ ನೋಡಲಿಕ್ಕೆ ಅತ್ಯದ್ಭುತವಾದಂಥ ಜಾಗ, ನಮ್ಮ ಮನಸ್ಸಿಗೆ ಒಂದು ಮನವರಿಕೆನೂ ಆಯಿತು. ನೋಡಿ ಸ್ನೇಹಿತರೆ, ಈ ಥರ ಒಂದು ಜಾಗಗಳಿಗೆ ಕರ್ಕೊಂಡು ಹೋದರೆ ಮಕ್ಕಳಿಗೂ ಒಂದು ಏನೋ ಮೈಂಡ್ಸೆಟ್ಟಿಗೆ ಈ ಥರ ಹಿಂದೆಲ್ಲ ಇತ್ತು ಅನ್ನೋದ್ರ ಒಂದು ಮಾಹಿತಿ ಸಿಗುತ್ತೆ. ಸೊ ನಾವೇ ಮನೆಯಿಂದ ಊಟಕ್ಕೆ ತೊಗೊಂಡು ಹೋಗಿದ್ವಿ, ಊಟ ಸಹಿತ ಮಾಡಿದ್ವಿ ಅಲ್ಲೇ ಪಾರ್ಕ್ ಒಳಗಡೆ ಕೂತ್ಕೊಂಡು. ಅದಾಗಿದ್ಮೇಲೆ ಇನ್ನು ಬೇರೆ ಅಲ್ಲೇ ಕನಕದ ಒಂದು ಲೋಕದಲ್ಲೇ ಉದ್ಯಾನವನದಲ್ಲೇ ಮಕ್ಕಳ ಆಡಲಿಕ್ಕೂ ಪಾರ್ಕ್ ಸಹ ಇತ್ತು. ಬೇಸಿಗೆ ದಿನ ಅಲ್ವಾ, ಸೊ ಹಾಗಾಗಿ ಅಲ್ಲಿ ಎಲ್ಲ ಮಕ್ಕಳಿಗೂ ಆಟ ಆಡಲಿಕ್ಕೆ ಜಾರುಬಂಡಿ ಅಂತ, ಜೋಕಾಲಿ ಅಂತ ಐಟಮ್ಸ್ ಎಲ್ಲ ಇಟ್ಟಿದ್ರು ಸಹ. ಇದು ಸಂಜೆ ಟೈಮ್ ಹಾಕ್ತಾರಂತೆ, ಬಟ್ ನಮಗೆ ಹೋದಾಗ ನೀರಿರಲಿಲ್ಲ. ಇನ್ನೇನು 4:15 5 ಗಂಟೆ ಸುಮಾರಿಗೆ ಸ್ಟಾರ್ಟ್ ಆಯಿತು. ಅದು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಮುಂದೆ ಸಿಗುತ್ತೆ. ಹಾಗೆ ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲ ಥರದ ವೈವಿಧ್ಯಮಯ ಗಿಡಗಳನ್ನು ಸಹ ನೆಟ್ಟಿದ್ರು. ಆರ್ಚ್ ಚೆನ್ನಾಗಿತ್ತು ನೋಡಲಿಕ್ಕೆ. ಏನೇನೋ ಪರಿಸರದಲ್ಲಿದ್ದರೆ ಏನೋ ಬೇಜಾರು ಅನಿಸಲ್ಲ. ಸೊ ನೋಡಬೇಕು. ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ನೋಡಿ ಹಲಸಿನ ಗಿಡ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ, ನನಗೆ ತುಂಬ ಇಷ್ಟ ಆಯಿತು. ಸೊ ನೀವು ಹಾವೇರಿ ಜಿಲ್ಲೆಯಲ್ಲಿ ಇದ್ದವರೇ ಆದರೆ, ಬ್ಯಾಡಗಿ ತಾಲೂಕಲ್ಲಿ ಇದ್ದವರೇ ಆದರೆ ದಯವಿಟ್ಟು ನೋಡಿ, ಹೋಗಿ. ಎಂಟ್ರೆನ್ಸ್ ಫೀಸು 40 ರೂಪೀಸ್ ಇದೆ ಅಡಲ್ಟ್ಸ್ಗೆ, ಚೈಲ್ಡ್ಸ್ಗೆ 20 ರೂಪೀಸ್ ಇದೆ. ಸೊ ಊಟ ಏನೂ ಸಿಗಲ್ಲ, ನಾವೇ ತೊಗೊಂಡು ಹೋಗಬೇಕು, ನೋಡಬೇಕು ತಾಳ್ಮೆಯಿಂದ. ತುಂಬ ಅದ್ಭುತವಾಗಿತ್ತು, ಕಡಿಮೆ ಬಜೆಟಲ್ಲೇ ನೋಡ್ತಕ್ಕಂಥದ್ದು ಸ್ನೇಹಿತರೆ. ದಯವಿಟ್ಟು ಹೋಗಿ ಒಮ್ಮೆ ನೋಡಿ ಅಂತ ಹೇಳ್ತೀನಿ. ಮಕ್ಕಳಿಗೂ ತುಂಬ ಸಹ ಇಷ್ಟ ಆಗುತ್ತೆ. ರಜಾದಿಂದಲ್ಲಿ ಹೋದರೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಅದ್ಭುತ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಾನು ಫಸ್ಟ್ ಟೈಮ್ ಹೋಗಿದ್ದು. ಸೊ ಇದಾಗಿತ್ತು ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ. ಇದು ಲಾಸ್ಟ್ ಎಂಡಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಇದು ನೀರು ಇರಲಿಲ್ಲ ಅಂತ ಹೇಳಿಬಿಟ್ಟು. ಇವಾಗ ಒಂದು 5 ನಿಮಿಷ ಸ್ಟಾರ್ಟ್ ಮಾಡಿದರು, ಹಾಗೆ ಮತ್ತೆ ಆಫ್ ಮಾಡಿದರು. ನಾವು ನೋಡಿ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಸೊ ಸ್ನೇಹಿತರೆ, ಇದು ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಒಂದು ಫ್ಯಾಮಿಲಿಗೆ, ಹಾಗೆ ನಿಮ್ಮ ಒಂದು ಇದಕ್ಕೆ ನನ್ನ ವಿಡಿಯೋನ ಕಳಿಸಿ. ನನ್ನ ವಿಡಿಯೋನ ನೋಡಿ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ತುಂಬ ಲಾಂಗ್ ಗ್ಯಾಪಲ್ಲಿ ಮಾಡಿರ್ತಕ್ಕಂಥದ್ದು ಈ ಒಂದು ಸಂತಕವಿ ಬಗ್ಗೆ ನಿಮಗೆ ತಿಳಿಸ್ಬೇಕು ಅನ್ನೋ ಕಾರಣದಿಂದ. ಸೊ ಇದು ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ, ಬಾಯ್.